ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀ ಜಾನು. ಸೊ ಇವತ್ತಿನ ಲಾಗ್ಗೆ ನಮ್ಮಲ್ಲಿ ವೆಲ್ಕಮ್ ಆ್ಯಂಡ್ ಇವತ್ತು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಡೇ ಬಂದು ಮಂಡೇ. ಸೊ ಮಂಡೇ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನಗೊಬ್ಬರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರು, ನಿಮ್ಮ ವಾಟರ್ ಫಿಲ್ಟರ್ ಬಗ್ಗೆ ಡೀಟೇಲ್ಸ್ನ ಕೊಡಿ, ಸೊ ನಾವು ತೊಗೋಬೇಕು ಅಂತ ಇದ್ದೀವಿ ಅಂತ ಹೇಳಿಬಿಟ್ಟು ಒಂದು 2-3 ಸಲ ಪಾಪ ರಿಪೀಟೆಡ್ಲಿ ಅವರು ಬ್ಯಾಕ್ ಟು ಬ್ಯಾಕ್ ಕಮೆಂಟ್ ಮಾಡಿದ್ದಾರೆ ಅಥವಾ ಮೆಸೇಜ್ ಮಾಡಿದ್ದಾರೆ. ಸೊ ನಮ್ಮಲ್ಲಿರುವಂಥ RO ಪ್ಲಸ್ UV ವಾಟರ್ ಪ್ಯೂರಿಫೈಯರ್ ಏನಿದೆ, ಇದು ಆಲ್ಮೋಸ್ಟ್ ಒಂದು 2.25-2.5 ವರ್ಷದಿಂದ ಇದೆ. ಚೆನ್ನಾಗಿದೆ, ಚೆನ್ನಾಗಿ ಯೂಸ್ ಆಗ್ತಾ ಇದೆ, ಏನೂ ಇಶ್ಯೂಸ್ ಇಲ್ಲಿ ತನಕ ಬಂದಿಲ್ಲ. ಸೊ ವಾಟರ್ ಪ್ಯೂರಿಫೈರ್ ಹಾಕ್ಸ್ಕೊಂಡ್ಮೇಲೆ 6 ಮಂತ್ಸ್ ಒನ್ಸು ಒಳಗಡೆ ಏನು ಮೋಟರ್ ಇರುತ್ತಲ್ಲ ಅದನ್ನು ಚೇಂಜ್ ಮಾಡೋಕ್ಕೆ ಹೇಳಿರ್ತಾರೆ. ವಾಟರ್ ತುಂಬ ಹಾರ್ಡ್ ವಾಟರ್ ಇದ್ದರೆ ಅಥವಾ ಹೆವಿ ಹಾರ್ಡ್ ವಾಟರ್ ಇದ್ದರೆ, ಸೊ 6 ಮಂತ್ಸ್ ಒನ್ಸು ಈ ಕಾಯಿಲ್ಸ್ ಅಥವಾ ಏನು ಮೇಯ್ನ್ ಫಂಕ್ಷನ್ಸ್ ಮಾಡುತ್ತಲ್ಲ ಮೋಟರ್, ಅದನ್ನು ಚೇಂಜ್ ಮಾಡೋಕ್ಕೆ ಹೇಳಿರ್ತಾರೆ. ಸೊ ನಾವೊಂದು 2 ಸಲ ಮಾಡಿಸಿದ್ದೀವಿ ಅಷ್ಟೇ. ಮುಂಚೆ ಇದ್ದಿದ್ದ ಮನೇಲಿ ಏನು ಅಷ್ಟೊಂದು ಹಾರ್ಡ್ ವಾಟರ್ ಇರಲಿಲ್ಲ, ಬಟ್ ಈ ಮನೇಲಿ ಸ್ವಲ್ಪ ವಾಟರ್ ಪ್ರಾಬ್ಲಮ್ ಇರೋದ್ರಿಂದ, ಅಂದರೆ ಪ್ಯೂರಿಟಿ ಆಫ್ ವಾಟರ್ ಇಲ್ಲಿ ಸ್ವಲ್ಪ ಕಮ್ಮಿ, ಅಂದರೆ 2 ವಾಟರ್ ಮಿಕ್ಸ್ ಆಗ್ತದೆ. ಕಾವೇರಿ ನೀರು ಜೊತೆಗೆ ಏನು ಹೇಳ್ತಾರೆ ಉಪ್ಪು ನೀರು ಅಂತ ಹೇಳ್ತೀವಲ್ಲ, ಆ ನೀರು 2 ಮಿಕ್ಸ್ ಆಗ್ತದೆ. ಸೊ ಅದಕ್ಕೋಸ್ಕರ ಒಂದು 2 ಸಲ ಚೇಂಜ್ ಮಾಡಿಸಿದ್ವಿ ಅಷ್ಟೇ. ಸೊ ನಾವು ಇದನ್ನು ತೊಗೊಂಡಾಗ 8,000 ರೂಪಾಯಿ ಅಂತ ಅನಿಸುತ್ತೆ. 2.25 ವರ್ಷದಿಂದ 8,000 ರೂಪಾಯಿ. ನಾವು ಇದನ್ನು ಅಬ್ಬಿಯವ್ರ ಕಸಿನ್ ಅವ್ರ ಹತ್ರ ಹಾಕ್ಸ್ಕೊಂಡಿದ್ದು. ಅವ್ರದ್ದು ಏನು ಸೋಲಾರು ಮತ್ತು ಚಿಮ್ನೀಸು, ಹೋಮ್ ಯುಟಿಲಿಟಿಗೆ ಐ ಮೀನ್ ಹೋಮ್ ಮನೆಗೆ ಏನು ಬೇಕಾಗಿರುತ್ತೆ, ಹೋಮ್ ಅಪ್ಲಯನ್ಸಸ್ ಇರುತ್ತಲ್ಲ ಆ ಥರದ್ದೆಲ್ಲ, ಸೋಲಾರು, ಚಿಮ್ನಿ ಆಗಿರ್ಬೋದು, ಗ್ಯಾಸ್ ಸ್ಟೌವ್ಸು ಮತ್ತು ಎಲೆಕ್ಟ್ರಿಕ್ ಐಟಮ್ಸ್ಗಳು, ಎಲೆಕ್ಟ್ರಾನಿಕ್ಸ್ ಗ್ಯಾಡ್ಜೆಟ್ಸ್ಗಳು ಇದನ್ನೆಲ್ಲ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿ ನಾವು ಹಾಕ್ಸ್ಕೊಂಡಿದ್ದು. ಮುಂಚೆ ಇದ್ದಿದ್ದು RO ಪ್ಲಸ್ UVನೇ ಬೇರೆ. ಮುಂಚೆ ಇದ್ದಿದ್ದು ಅಕ್ವಾ ಗ್ರ್ಯಾಂಡ್ ಅಂತ ಅನಿಸುತ್ತೆ. ಅದನ್ನು ನಾವು ಊರಲ್ಲಿ ಇದ್ವಿ ಅಲ್ಲ, ಆವಾಗ ಅಲ್ಲೇ ಬಿಟ್ಬಿಟ್ವಿ ನಾವು ಅದನ್ನು. ಆಮೇಲೆ ಅದು ಹಾಳು ಕೂಡ ಆಗೋಯ್ತು. ಅರೌಂಡ್ ಅದು ಒಂದು 4 ಇಯರ್ಸ್ ಬಂತು, ಅದು ಚೆನ್ನಾಗಿ ಬಂತು ಅದೂ. ಸೊ ಅದಾದಮೇಲೆ ನಾವು ಈ ಥರ ಅಕ್ವಾ ಪರ್ಲ್ ಅಂತ ತೊಗೊಂಡಿದ್ದು. ಅಕ್ವಾ ಪರ್ಲ್ RO ಪ್ಲಸ್ UV. ಇದು ಎಷ್ಟು ಲೀಟ್ರು ಏನು ಅಂತ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಇದು ಕೂಡ ISO ಸರ್ಟಿಫೈಡ್ ಆಗಿದೆ. ಈ ಒಂದು ಏನು ವಾಟರ್ ಪ್ಯೂರಿಫೈಯರು ಎಷ್ಟು ಲೀಟರು ಏನು ಅಂತ ನಂಗೆ ಅಷ್ಟೊಂದಾಗಿ ಇದ್ರ ಬಗ್ಗೆ ಐಡಿಯಾ ಇಲ್ಲ. ನನಗೇನಾದರೂ ಅಬ್ಬಿ ಕೇಳ್ತೀನಿ, ಅಬ್ಬಿ ಗೊತ್ತಾಗುತ್ತೆ ಎಷ್ಟು ಲೀಟರ್ ಇದೆ ಏನು ಅಂತ. ಅವ್ನು ಹೇಳಿದ್ರೆ ಡೆಫಿನೆಟ್ಲಿ ನಾನು ಇಲ್ಲೇ ಎಲ್ಲಾದರೂ ಹಾಕಿರ್ತೀನಿ ಎಷ್ಟು ಲೀಟರ್ ಏನು ಅಂತ ಹೇಳಿಬಿಟ್ಟು. ಸೊ ಇಲ್ಲೇ ಬರೆದಿರ್ತಾರೆ ನಿಮಗೆ. ಇದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿರೋದೆಲ್ಲ ಇದೆ. ಸೊ ಹಾಟ್ ವಾಟರ್, ಕೋಲ್ಡ್ ವಾಟರ್ ಎಲ್ಲ ಬರೋದಿರುತ್ತೆ, ಹಾಟ್ ವಾಟರ್, ನಾರ್ಮಲ್ ವಾಟರ್ ಎಲ್ಲ ಬರೋದಿರುತ್ತೆ. ಸದ್ಯಕ್ಕೆ ಬೇಸಿಕ್ಕಾಗಿ ನಮ್ಮ ಮನೆಗೆ ನೆಸೆಸಿಟಿ ಇದ್ದಿದ್ರೆ ನಾವು ಇದನ್ನು ತೊಗೊಂಡಿದ್ದೀವಿ ಅಷ್ಟೇ. ಇನ್ ಫ್ಯೂಚರಲ್ಲಿ ನಾವು ಹೊಸ ಮನೆಗೆ ಅಥವಾ ನಮ್ಮ ಮನೆಗೆ ಹೋದ್ಮೇಲೆ ನಾವು ಡೆಫಿನೆಟ್ಲಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಏನು ಹೇಳ್ತೀವಿ ಅಡ್ವಾನ್ಸ್ಡ್ ಆಗಿರೋದು ತೊಗೋಬೇಕು. ಸದ್ಯಕ್ಕೆ ನಮಗೆ ಬೇಕಲ್ಲ ಇವಾಗ ಪ್ಯೂರ್ ಆಗಿರೋ ವಾಟರ್ ಕುಡಿಬೇಕಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಇಟ್ಕೊಂಡಿದ್ದೀವಿ. ಚೆನ್ನಾಗಿದೆ ಆ್ಯಂಡ್ ವರ್ತ್ ದ ಮನಿ ಅಂತ ಅನ್ಬೋದು. 8,000 ರೂಪೀಸ್ ವರ್ತ್ ಅಂತ ಅನಿಸುತ್ತೆ ಈ ಒಂದು ಪ್ಯೂರಿಫೈಯರ್ಗೆ. ಸೊ ಎಲ್ಲ ಇಲ್ಲೇ ಬರ್ದಿರುತ್ತೆ ಆಯಿತಾ. ನಿಮಗೆ ಇದಕ್ಕಿಂತ ಅಂದರೆ ಇದು ಬಜೆಟ್ ಫ್ರೆಂಡ್ಲಿ, ಇದಕ್ಕಿಂತ ಚೆನ್ನಾಗಿರೋದು ಬೇಕಂದ್ರೂ ನೀವು ಆಪ್ಟ್ ಮಾಡ್ಬೋದು. ಇಲ್ಲೇ ಬರ್ದಿರ್ತಾರೆ ಅಕ್ವಾ ಪರ್ಲ್ ಪ್ಲಸ್ ಅಮೇರಿಕನ್ ಟೆಕ್ನಾಲಜಿ ವಾಟರ್ ಪ್ಯೂರಿಫೈಯರ್, ಡಬಲ್ ಪ್ಯೂರಿಫಿಕೇಷನ್, ರಿಮೂವ್ಸ್ ಡಿಸಾಲ್ವ್ಡ್ ಇಂಪ್ಯೂರಿಟೀಸ್ ಆ್ಯಂಡ್ ಮೇಂಟೈನ್ಸ್ ಮಿನರಲ್ಸ್. ಸೊ ಮಿನರಲ್ಸ್ನ ಮೇಂಟೈನ್ ಮಾಡುತ್ತೆ, ಚೆನ್ನಾಗಿ ವಾಟರ್ನ ಪ್ಯೂರಿಫೈ ಮಾಡಿ ಅಂತ ಹಾಕಿರ್ತಾರೆ. RO ಪ್ಲಸ್ UF ಪ್ಲಸ್ UV ಪ್ಲಸ್ TDS ಕಂಟ್ರೋಲ್. ಸೊ TDS ಕಂಟ್ರೋಲನ್ನು ಕೂಡ ಇದರಲ್ಲಿದೆ ಅಷ್ಟೇ. ಇದ್ರ ಬಗ್ಗೆ ಏನು ಅಷ್ಟೊಂದು ಡೀಟೇಲ್ಸ್ ಎಲ್ಲ ಹಾಕಿಲ್ಲ. ಆ್ಯಂಡ್ ನನ್ನ ಪ್ರಕಾರ ಇದು ವರ್ತ್ ಮನಿ ಅಂತ ಅನಿಸುತ್ತೆ. ಆ್ಯಂಡ್ ನಮಗೊಂದು ವರ್ಷ ಫ್ರೀ ಮೇಂಟೆನೆನ್ಸ್ ಕೂಡ ಇತ್ತು. ಏನಾದರೂ ಇನ್ ಕೇಸ್ ರಿಪೇರಿ ಏನಾದರೂ ಆದರೆ 1 ವರ್ಷ ವ್ಯಾಲಿಡಿಟಿ, ವಾರಂಟಿ ಅಥವಾ ವ್ಯಾಲಿಡಿಟಿ ಏನು ಹೇಳ್ತಾರೆ ಅದಿತ್ತು. 1 ವರ್ಷ ಸರ್ವಿಸ್ ಕೂಡ ಫ್ರೀ ಮಾಡಿಕೊಟ್ರು ಅವರು, ರಿಲೇಟಿವ್ ಆಗಿದ್ದರಿಂದ. ಸೊ ನಿಮ್ಗೇನಾದರೂ ಇಲ್ಲೇ ಎಲ್ಲಾದರೂ ಇದೆ, ಚನ್ನಪಟ್ಟಣ, ರಾಮನಗರ ಇದ್ದರೆ ಬೇಕಿದ್ದರೆ ಅವ್ರ ಹತ್ರ ತೊಗೋಬೋದು. ನಾವಂತೂ ಅವ್ರ ಹತ್ರನೇ ತೊಗೊಂಡಿದ್ದೆ. ಸೊ ಅಷ್ಟೇ ಈ ವಾಟರ್ ಪ್ಯೂರಿಫೈಯರ್ ಬಗ್ಗೆ. ಲೀಟರ್ ಸೊ ಮಧ್ಯಾಹ್ನ ಸಲ್ಲೂನಿಂದ ಸ್ವಲ್ಪ 45 ಮಿನಿಟ್ಸ್ ಬೇಗನೆ ಬಂದೆ ಇವತ್ತು. ಯಾಕಂದರೆ ಪಾಪನ ಸ್ಕೂಲಿಂದ ಕರ್ಕೊಂಡು ಬರೋದಿತ್ತು. ಅಭಿ ಇರಲಿಲ್ಲ ಕರ್ಕೊಂಬರೋಕ್ಕೆ, ಪಿಕ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ನಾನು ಹೋಗ್ಬೇಕಿತ್ತಲ್ಲ ಅಂತೇಳಿ ಒಂದು ಸ್ವಲ್ಪ ಬೇಗನೆ ಬಂದೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು. ಸೊ ಮನೆಗೆ ಬಂದು ನಾನು ಸ್ವಲ್ಪ ಈ ಥರ ಸ್ಪ್ರೌಟ್ಸ್ ಅಥವಾ ಮೊಳಕೆ ಕಟ್ಟಿ ಎಲ್ಲ ಸಾಂಬಾರು ಮಾಡಿ ತುಂಬ ದಿನ ಆಗಿತ್ತು, ಒಂದು 20 ದಿನದ ಮೇಲಾಗಿತ್ತು. ಸೊ ನಾನು ಅಂದ್ಕೊಂಡೆ ಇವತ್ತು ಸ್ವಲ್ಪ ಮೊಳಕೆ ಎಲ್ಲ ಕಟ್ಟೋಣ ಅಂತ ಹೇಳಿಬಿಟ್ಟು ಮೊಳಕೆ ಕಾಳನ್ನ
ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಕಾಳುಗಳನ್ನ ನೆನೆ ಹಾಕ್ತಿದ್ದೀನಿ. ಆ್ಯಂಡ್ ಸಂಜೆ ಸಾಂಬಾರಿಗೋಸ್ಕರ ನಾನಿಲ್ಲಿ ಕಡಲೆಕಾಳು, ಬಟಾಣಿ ಮತ್ತು ರಾಜ್ಮಾ ಥರನೇ ಇನ್ನೊಂದು ಕಾಳಿತ್ತು, ನಂಗೆ ಅದ್ರ ಹೆಸರು ಗೊತ್ತಿಲ್ಲ. ಆ್ಯಂಡ್ ಆ ಪ್ಯಾಕೆಟಲ್ಲಿ ಕೂಡ ಬರ್ತಿರಲಿಲ್ಲ, ಅದನ್ನು ಸ್ವಲ್ಪ ನೆನೆ ಹಾಕ್ತಾಯಿದ್ದೀನಿ. ಇದೇ ಫಸ್ಟ್ ಟೈಮ್ ರಾಜ್ಮಾ ಮತ್ತು ಆ ಒಂದು ಕಾಳನ್ನ ನಾನಿಲ್ಲಿ ಮಸಾಲೆ ಸಾಂಬಾರಿಗೋಸ್ಕರ ಆ್ಯಡ್ ಮಾಡಿರೋದು. ಟೇಸ್ಟ್ ಎಲ್ಲ ಹೆಂಗೆ ಬರುತ್ತೆ ಅಂತ ನಂಗೆ ಐಡಿಯಾ ಇಲ್ಲ, ಬಟ್ ಟ್ರೈ ಮಾಡೋಣ ಅಂತೇಳಿ 2 ಕಾಳನ್ನು ಎಕ್ಸ್ಟ್ರಾ ಹಾಕಿದ್ದೀನಿ. ಅವೆರಡೂ ಕಾಳು ಏನಿದೆ ಪಲ್ಸಸ್ಸು, ಅದು ಸ್ವಲ್ಪ ವೆಯ್ಟ್ ಗೇನ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿಬಿಟ್ಟು ನೆನೆ ಹಾಕಿದ್ದೀನಿ. ಸಂಜೆ ಸಾಂಬಾರು ಮಾಡೋಣ ಅಂತೇಳಿ ಮೊಳಕೆ ಕಟ್ಟೋಕ್ಕೆ ಅಂತ ಹೇಳಿಬಿಟ್ಟು ಹುರುಳಿಕಾಳು ಮತ್ತು ಹೆಸರು ಕಾಳು ಎರಡೂ ನೆನೆ ಹಾಕಿದ್ದೀನಿ. ಸೊ ದಟ್ ಮೊಳಕೆ ಕಟ್ಟಿರೋ ಮಸಾಲೆ ಸಾಂಬಾರಾದರೂ ಮಾಡ್ಬೋದು, ಅಥವಾ ಸ್ಟೀಮ್ ಮಾಡಿ ಸಲಾಡ್ ಥರನಾದರೂ ಮಾಡ್ಕೋಬೋದು, ಕೋಸಂಬರಿ ಥರ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ. ಇತ್ತೀಚೆಗೆ ಒಂದು ಹಬ್ಬ ಅಂದ್ಕೊಂಡು ನಾನು ನೀಟಾಗಿ ಡಯೆಟ್ನ ಫಾಲೋ ಮಾಡಿರಲಿಲ್ಲ. ಆಲ್ಮೋಸ್ಟ್ 1.5 kg ಅಷ್ಟು ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದೀನಿ. ನಿನ್ನೆ ನೋಡಿದೆ, ನಾನು ವೆಯ್ಟ್ ಚೆಕ್ ಮಾಡಿದೆ, ಚೂರು ಬೇಜಾರಾಯಿತು. ಎಷ್ಟು ಕಷ್ಟಪಟ್ಟು ಗೇಯ್ನ್ ಆಗಿದ್ದೆ, ಸಡನ್ಲಿ ಇಷ್ಟು 1.5 kg ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ. ವರ್ಕ್ ಪ್ರೆಷರ್ ಜಾಸ್ತಿ ಇದ್ದಾಗ, ವರ್ಕ್ ಲೋಡ್ ಜಾಸ್ತಿ ಇದ್ದಾಗ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಈ ಥರ ಹೆಲ್ದಿ ಫುಡ್ಸ್ ಯಾವುದು ತಿನ್ನಲ್ಲ. ಆಲ್ಮೋಸ್ಟ್ ಹೊಟ್ಟೆ ಹಸಿದ್ರೆ ಜಂಕೆ ತಿಂದಿರೋದು ನಾನು. ಸೊ ಈ ವೀಕಿಂದ ಪ್ರಾಪರಾಗಿ ಡಯೆಟ್ ಮಾಡೋಣ ಅಂತ ಹೇಳಿಬಿಟ್ಟು ಮೊಳಕೆ ಕಟ್ಟೋಕ್ಕೆ ಅಂತ ಹೇಳ್ಬಿಟ್ಟು ಕಾಳನ್ನೆಲ್ಲ ನೆನೆ ಹಾಕಿದ್ದೀನಿ. ಸೊ ಪಾಪು ಕರ್ಕೊಂಬರೋಕ್ಕೆ ಇನ್ನೊಂದು 10-15 ಮಿನಿಟ್ಸ್ ಟೈಮ್ ಉಳ್ಕೊಂಡಿತ್ತು. ಪಪಾಯ ಹಣ್ಣಾಗಿತ್ತು, ಸೊ ಅದಕ್ಕೋಸ್ಕರ ಅದನ್ನು ನಾನು ಇವಾಗ ಕಟ್ ಮಾಡಿ ಇಟ್ಟು ಹೋದರೆ ಅವಳು ಬರ್ದಿದ್ದ ತಕ್ಷಣ ಅವಳಿಗೆ ಕೊಡ್ಬೋದು ಅಂತ ಹೇಳಿಬಿಟ್ಟು ನಾನು ಕಟ್ ಮಾಡಿ ಇಡ್ತಾಯಿದ್ದೀನಿ. ಸೊ ಪಪಾಯನೆಲ್ಲ ಕಟ್ ಮಾಡಿ ಇಟ್ಟು ಅವಳನ್ನ ಸ್ಕೂಲಿಂದ ಪಿಕ್ ಮಾಡೋಕ್ಕೆ ಅಂತ ಹೇಳಿ ಹೋಗಿ ಪಿಕ್ ಮಾಡ್ಕೊಂಡು ಬಂದು ಫ್ರೆಶ್ ಅಪ್ ಮಾಡಿಸ್ದೆ ಅವಳಿಗೆ. ಕೇಕಲ್ಲ ಇದು ತಗೋ, ಪಪಾಯ್ ಅದು ಕೊಡ್ತೀನಿ, ತಿನ್ನು ಫಸ್ಟು. ಡನ್. ಫಸ್ಟ್ ಇವಾಗ ಪಪಾಯ ಫುಲ್ ಖಾಲಿ ಮಾಡಾದ್ಮೇಲೆ ಕೇಕ್. ಹೋಗಲ್ಲಿ ಕುತ್ಕೊಂಡು ತಿನ್ನೋಕು. ಬೇಗ ತಿನ್ನು. ಮಧ್ಯಾಹ್ನ ಅವಳನ್ನ ಸ್ಕೂಲಿಂದ ಕರ್ಕೊಂಡು ಬಂದಾದಮೇಲೆ ಅವಳಿಗೆ ಫ್ರೂಟ್ ಕೊಟ್ಟು ಸ್ವಲ್ಪ ಊಟ ಎಲ್ಲ ತಿನ್ನಿಸಿ ಅವಳಿಗೆ ಮಲಗಿಸ್ಬಿಟ್ಟು ಮತ್ತೆ ನಾನು ಸಲೂನ್ಗೆ ಹೋಗಿ ಸ್ವಲ್ಪ ಕೆಲಸ ಆಯಿತು, ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀನಿ. ಜಿಮ್ಗೆ ಹೋಗಬೇಕು ನಾನು, ಆ್ಯಂಡ್ ಪಾಪನೂ ಕೂಡ ಡ್ಯಾನ್ಸ್ ಕ್ಲಾಸ್ಗೆ ಡ್ರಾಪ್ ಮಾಡಿಬಿಟ್ಟು ಹೋಗಬೇಕು. ಸೊ ಇವಾಗ ನಾನು ಮಿಲ್ಕ್ ಶೇಕ್ನ ಮಾಡ್ಕೊತೀನಿ. ಸೊ ನಾನು ಮಾಡ್ಕೊತಿರೋ ಮಿಲ್ಕ್ ಶೇಕ್ ಬಂದು ಪೋಸ್ಟ್ ವರ್ಕೌಟ್, ಅಂದರೆ ವರ್ಕೌಟ್ ಆದಮೇಲೆ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇರೋದು. ಈ ಒಂದು ಮಿಲ್ಕ್ ಶೇಕ್ಗೆ ನಾನು ಎಲ್ಲ ಥರ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿದ್ದೀನಿ. ಪಂಪ್ಕಿನ್ ಸೀಡ್ಸು, ವಾಟರ್ಮೆಲನ್ ಸೀಡ್ಸು ಮತ್ತು ಓಟ್ಸು. ಸೊ ಓಟ್ಸ್ ಹಾಕಿದೆ ಫಸ್ಟ್ ಟೈಮ್ ನಾನು ಈ ಥರ ಮಿಲ್ಕ್ ಶೇಕ್ನ ಮಾಡ್ತಾ ಇರೋದು. ಅದಾದಮೇಲೆ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ ಮತ್ತು ವಾಲ್ನಟ್ಸ್ ಆಗಿರ್ಬೋದು, ಡೇಟ್ಸು, ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನಂಗೆ ಸ್ವಲ್ಪ ಸ್ವೀಟ್ಸ್ ಎಲ್ಲ ಇಲ್ಲ ಅಂದರೆ ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗೆ ಅಂದರೆ ಸ್ವೀಟ್ಲೆಸ್ ಕುಡಿಯೋದು ನನಗೆ ಅಷ್ಟೊಂದಾಗಿ ಕಂಫರ್ಟಬಲ್ ಇರೋಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಬ್ರೌನ್ ಶುಗರ್ನ ಹಾಕ್ಕೋತಾಯಿದ್ದೀನಿ. ನೀವು ಯಾವ ಶುಗರ್ನ ಬೇಕಾದರೂ ಹಾಕ್ಕೋಬೋದು. ಶುಗರ್ ತಿನ್ನಬಾರ್ದು ಅಂತ ಹೇಳ್ತಾರೆ ಆ್ಯಕ್ಚುಲಿ. ನಾನು ಬ್ರೌನ್ ಶುಗರ್ ಹಾಕ್ಕೊಂಡಿದ್ದೀನಿ ಅದರಲ್ಲೂ. ಇಲ್ಲ ಅಂದರೆ ನೀವು ಬೇಕಾದ್ರೆ ಜಾಗ್ರಿ ಪೌಡರ್ ಹಾಕ್ಕೋಬೋದು, ಆರ್ಗ್ಯಾನಿಕ್ ಬೆಲ್ಲ ಏನು ಬರುತ್ತಲ್ಲ ಅದನ್ನು. ಅದ್ರ ಜೊತೆಗೆ ನಾನು ಹನಿನ ಹಾಕ್ಕೊಂಡಿದ್ದೀನಿ. ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ನಾನು ಸ್ವಲ್ಪ ಬ್ರೌನ್ ಶುಗರು, ಒಂದು ಸ್ವಲ್ಪ ಹನಿ ಹಾಕ್ಕೊಂಡು ಅದಕ್ಕೆ ಬನಾನಾ ಹಾಕೋತಾ ಇದ್ದೀನಿ. ಬಾಳೆಹಣ್ಣು ಬಂದು ದೊಡ್ಡ ಬಾಳೆಹಣ್ಣು ಬರುತ್ತೆ ಗೊತ್ತಾ, ಪಚ್ಚ ಬಾಳೆಹಣ್ಣು, ಅದನ್ನು ಹಾಕ್ಕೋಬೇಕು. ಬಟ್ ನಾನಿಲ್ಲಿ ಆ ಬಾಳೆಹಣ್ಣು ಖಾಲಿ ಆಗಿದ್ದರಿಂದ ಚಿಕ್ಕ ಬಾಳೆಹಣ್ಣು ಬರುತ್ತಲ್ಲ, ಪೂಜೆ ಬಾಳೆಹಣ್ಣು, ಅದನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಮಾಸ್ ಗೇನರ್ನ ಕೊಟ್ಟಿದ್ದು ಪ್ರೋಟೀನ್ನ ನಾನು ಇದನ್ನೊಂದು 4 ಟೈಮ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಅದನ್ನು ಒಂದು ಸ್ಕೂಪ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ತುಂಬ ಫೈನ್ ಪೇಸ್ಟಾಗಿ ಬ್ಲೆಂಡ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಮಧ್ಯ ಸಿಗೋ ಥರ ಬ್ಲೆಂಡ್ ಮಾಡಿಕೊಂಡ್ರೆ ಕುಡಿಯೋವಾಗ ಬಾಯಲ್ಲಿ ಸಿಕ್ಕಿದಾಗ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹಾಗೆ ಒಂದೊಂದು ಈ ಕಡೆ ಬಾದಾಮಿ, ಗೋಡಂಬಿ ಎಲ್ಲ ಸ್ವಲ್ಪ ಬಿಟ್ಟು ಏನಂತಾರೆ ಪೀಸಸ್ ಸಿಗೋ ಥರ ಮಾಡ್ಕೊಂಡಿದ್ದೀನಿ. ಸೊ ದಟ್ ಕುಡಿಯೋವಾಗ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದೊಂದು ಶೇಕರ್ನ ತೊಗೊಂಡು ಆ ಶೇಕರ್ ಒಳಗಡೆ ಹಾಕ್ಕೊತಾ ಇದ್ದೀನಿ. ಸೊ ವರ್ಕೌಟ್ ಎಲ್ಲ ಆದಮೇಲೆ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ರೆಡಿ ನನ್ನ ಪೋಸ್ಟ್ ವರ್ಕೌಟ್ ಡ್ರಿಂಕ್. ಅದಾದಮೇಲೆ ನಾನು ಪಾಪುಗೆ ಅಂತ ಹೇಳ್ಬಿಟ್ಟು ಬ್ರೆಡ್ನ ಟೋಸ್ಟ್ ಮಾಡಿ ಕೊಡ್ತಾಯಿದ್ದೀನಿ. ಸೊ ನಾನು ಬ್ರೆಡ್ ಆಮ್ಲೆಟ್ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಇವತ್ತು ಮಂಡೇ ಆಗಿರೋದ್ರಿಂದ ನಾವು ಯಾರೂ ಎಗ್ ಅಥವಾ ನಾನ್ ವೆಜ್ ಏನೂ ತಿಂದೇ ಇರೋದ್ರಿಂದ ನಾನು ನಾರ್ಮಲಾಗಿ ಇಲ್ಲಿ ಸುಮ್ಮನೆ ಹಾಗೆ ತುಪ್ಪನ ಹಾಕಿಬಿಟ್ಟು ಬ್ರೆಡ್ನ ಟೋಸ್ಟ್ ಮಾಡಿ ಕೊಡ್ತಾಯಿದ್ದೀನಿ. ಆ್ಯಂಡ್ ನಾನು ಕೂಡ ಟೋಸ್ಟ್ ಮಾಡ್ಕೊತಾ ಇದ್ದೀನಿ. ಇತ್ತೀಚೆಗಂತೂ ಅಂದರೆ ಜಿಮ್ ಜಾಯ್ನ್ ಆದಾಗಿಂದ ಸ್ವಲ್ಪ ಹೊಟ್ಟೆ ಹಸಿವು ಜಾಸ್ತಿ ಆಗಿದೆ. ಸೊ ನನಗೇನಾದರೂ ಮಧ್ಯೆ ತಿಂತಾ ಇರಬೇಕಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಎಗ್ಗೆಲ್ಲ ಏನೋ ತಿನ್ನೋಕ್ಕಾಗಲ್ವಲ್ಲ ಅಂತ ಹೇಳ್ಬಿಟ್ಟು 1-2 ಬ್ರೆಡ್ನ ತಿಂತಾಯಿದ್ದೀನಿ. ಸೊ ಮೈದಾ ಸ್ವಲ್ಪ ಅವಾಯ್ಡ್ ಮಾಡಬೇಕು, ಬಟ್ ನಾನು ತುಂಬ ರೇರ್ ಈ ಥರ ಬ್ರೆಡ್ಡೆಲ್ಲ ತಿನ್ನೋದು. ಬ್ರೆಡ್ಡು, ಬಿಸ್ಕೆಟ್ಸು ಅದು ಇದು ಎಲ್ಲ.
ಟೋಸ್ಟ್ ಮಾಡ್ತಾ ಮಾಡ್ತಾ ನಾನಿಲ್ಲಿ ಹಾಲು ಕೂಡ ಕಾಯೋಕ್ಕೆ ಅಂತ ಇಟ್ಟಿದ್ದೆ, ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಪಾಪುಗೆ ಇತ್ತೀಚೆಗೆ ಕಫ ಜಾಸ್ತಿ ಆಗಿದ್ದರಿಂದ ಜ್ವರ ಎಲ್ಲ ತಪ್ಪಿದ್ದಿಲ್ಲ. ಅದರಿಂದ ನಾನು ಸ್ವಲ್ಪ ಅವಳಿಗೆ ಹಾಲನ್ನ ಅವಾಯ್ಡ್ ಮಾಡಿದ್ದೀನಿ. ಆ ಹಾಲಿಗೆ ನಾನಿಲ್ಲಿ ಕಾಫಿ ಪೌಡರ್ನ ಹಾಕಿ ಕೊಡ್ತಾಯಿದ್ದೀನಿ. ಸೊ ಇವಾಗ ಒಂದು 10-15 ನಿಮಿಷ ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಬ್ರೆಡ್ನ ತಿಂದ್ಕೊಂಡು ಒಂದಷ್ಟೊತ್ತು ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೋನ್ ನೋಡ್ಕೊಂಡು ಕೂತಿದ್ದೀನಿ. ಕುಡ್ದಾದ್ಮೇಲೆ ಪಾಪುನ ಫ್ರೆಶ್ ಅಪ್ ಮಾಡಿ ಅವಳನ್ನ ರೆಡಿ ಮಾಡಿ ಡ್ಯಾನ್ಸ್ ಕ್ಲಾಸಿಗೆ ಬಿಡೋಕ್ಕೆ ಅಂತ ಹೇಳ್ಬಿಟ್ಟು ಅವಳಿಗೊಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ನಿಸಿ ಆಗಿತ್ತಲ್ವ. ಸೊ ಇವಾಗ ಅವಳನ್ನ ಡ್ರಾಪ್ ಮಾಡೋಕ್ಕೆ ಅಂತೇಳಿ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡು ತಿರುಗಿ ಬಾಯ್ ಸಿ ಯು. ಸೊ ಪಾಪುನ ಡ್ಯಾನ್ಸ್ ಕ್ಲಾಸ್ ಬಿಟ್ಟು ಬಂದಾಯಿತು. ಇವಾಗ ಒಂದು ರೌಂಡ್ ಫ್ರೆಶ್ ಅಪ್ ಆಗಿಬಿಟ್ಟು ಜಿಮ್ಗೆ ಹೋಗೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀನಿ. ಇವತ್ತೊಂದು ಸ್ವಲ್ಪ ಲೇಟೇ ಆಗೋಯ್ತು. ಸೊ ಜಿಮ್ಗೆ ಹೋಗೋಕ್ಕೂ ಮುಂಚೆ ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ತೀನಿ ನಾನು. ಆಮೇಲೆ ಬಂದು ಮತ್ತೆ ಫೇಸ್ ವಾಶ್ ಮಾಡಿ ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಏನೋ ನೈಟ್ ಸ್ಕಿನ್ ಕೇರ್ ಇರುತ್ತೆ. ಇವಾಗ ಸ್ವಲ್ಪ ರೆಗ್ಯುಲರಾಗಿ ಸ್ಕಿನ್ ಕೇರ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮುಂಚೆ ಅಂತೂ ಅಷ್ಟೊಂದಾಗಿ ಚೆನ್ನಾಗೆಲ್ಲ ಸ್ಕಿನ್ ಕೇರ್ ಮಾಡ್ತಾ ಇರಲಿಲ್ಲ ನಾನು. ಸೊ ಡಾಟ್ ಆ್ಯಂಡ್ ಕೀ ಅವ್ರದ್ದು ಫೇಸ್ ಟೋನನ್ನು ಹಾಕ್ತಾಯಿದ್ದೀನಿ. ಸೊ ಇದ್ರದ್ದು ಒಳ್ಳೆ ರಿವ್ಯೂಸ್ ಇತ್ತು, ಅದಕ್ಕೋಸ್ಕರ ತೊಗೊಂಡೆ ಅಷ್ಟೇ. ಚೆನ್ನಾಗಿದೆ, ಅಫೋರ್ಡಬಲ್ ರೇಂಜಲ್ಲೇ ಸಿಗುತ್ತೆ. 395 ರುಪೀಸ್ ಅಷ್ಟೇ. ನಿಮ್ಮ ನೈಕಾದಲ್ಲಿ ಸಿಗುತ್ತೆ, ಮೋಸ್ಟ್ಲಿ purple.com ಸಿಗ್ಬೋದು, ಅಮೆಝಾನ್, ಫ್ಲಿಪ್ಕಾರ್ಟ್ ಈ ಥರದ್ರಲ್ಲೆಲ್ಲ. ಬಟ್ ನಾನು ನೈಕಾದಲ್ಲಿ ತೊಗೊಂಡಿದ್ದು. ಸೊ 395 ರುಪೀಸ್ ಅಷ್ಟೇ. ಇದ್ರದ್ದು ML ಬಂದು 150 ml. ನಾನ್ ಸ್ಟಿಕ್ಕಿ ಫಾರ್ಮುಲಾ. ಏನು ಸ್ಟಿಕ್ಕಿ ಅಂತಾರೆ ಅನ್ಸಲ್ಲ. ನಾರ್ಮಲಾಗಿ ಈ ಥರ ಏನಾದರೂ ನಾವು ಟೋನರ್ಸ್ ಎಲ್ಲ ಹಾಕಿದಾಗ ಸ್ವಲ್ಪ ಸ್ಟಿಕ್ಕಿ ಅಂತ ಅನ್ಸುತ್ತಲ್ಲ, ಆ ಥರ ಏನೂ ಇಲ್ಲ. ನಾನು ಇಲ್ಲಿ ವಾಟರ್ ಮೆಲನ್ ಅವ್ರದ್ದು ತೊಗೊಂಡಿದ್ದೀನಿ. ವಾಟರ್ ಮೆಲನ್ ಅವ್ರದ್ದು ಸೂಪರ್ ಗ್ಲೋ ಪೋರ್ ಟೈಟನಿಂಗ್ ಟೋನರ್ ಅಂತ. ನನಗೆ ಅದಕ್ಕೆ ಓಪನ್ ಪೋರ್ಸ್ ಎಲ್ಲ ಏನೂ ಇಲ್ಲ, ಜಸ್ಟ್ ವಾಟರ್ ಮೆಲನ್ದಲ್ವಾ ಅಂತ ಹೇಳಿ ತೊಗೊಂಡಿರೋದಷ್ಟೇ. ಸೊ ಅದಾದಮೇಲೆ ಒಂದು ಸ್ವಲ್ಪ ಲಿಪ್ ಬಾಮ್. ಸೊ ಲಿಪ್ ಬಾಮ್ ಬಂದು ಇನ್ಸೈಟ್ ಅವ್ರದ್ದು ತುಂಬ ಕಮ್ಮಿ ರೇಂಜಲ್ಲಿ ಏನಾದರೂ ನೀವು ಈ ಥರ ಸ್ಕಿನ್ ಕೇರ್ ಅಥವಾ ಕಾಸ್ಮೆಟಿಕ್ಸ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು ಏನಾದರೂ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ಇನ್ಸೈಟ್ ಅವ್ರ ಬ್ರ್ಯಾಂಡು ತುಂಬ ಚೆನ್ನಾಗಿದೆ. ಅಫೋರ್ಡಬಲ್ ರೇಂಜಲ್ಲಿ ಸಿಗುತ್ತೆ ಆ್ಯಂಡ್ ಪ್ರಾಡಕ್ಟ್ಸ್ ವರ್ತ್ ದ ಮನಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇನ್ಸೈಟ್ ಅವ್ರದ್ದು ಲಿಪ್ ಬಟರ್ನ ತೊಗೊಂಡಿದ್ದೀನಿ, ಜೊಜೋಬಾ ಆಯಿಲ್ ಆ್ಯಂಡ್ ಕೋಕೋ ಬಟರ್ದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಸಿ ಟಿಂಟೆಡ್ ಲಿಪ್ ಬಾಮ್ ಇದು. ಸೊ ಚೆನ್ನಾಗಿ ಬರುತ್ತೆ ಟಿಂಟು, ಒಂಥರ ಬೇಬಿ ಪಿಂಕ್ ಕಲರ್ ಬರುತ್ತೆ. ಇದು ಆ್ಯಕ್ಚುಲಿ ಸ್ಟ್ರಾಬೆರಿ ಅವ್ರದ್ದು. ಬೇಕಿದ್ದರೆ ನಿಮಗೆ ನೈಕಾದಲ್ಲಿ ಸಿಗುತ್ತೆ. ಐ ಕ್ಯಾನ್ ಪರ್ಚೇಸ್ ಇಟ್. ಸೊ ಫೇಸ್ ಟೋನರ್ ಆದಮೇಲೆ ಲಿಪ್ ಬಾಮ್ ಆದಮೇಲೆ ಲಾಸ್ಟ್ ಸ್ಟೆಪ್ ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು ಗೋಲ್ಡ್ ಸೀರಮ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಇದು ಅಷ್ಟೇ ಸ್ವಿಸ್ ಬ್ಯೂಟಿ ಕಂಪ್ನಿನೂ ತುಂಬ ಅಫೋರ್ಡಬಲ್ ರೇಂಜಲ್ಲಿ ಸಿಗುತ್ತೆ. ಎಲ್ಲ ಸ್ಕಿನ್ ಕೇರ್, ಹೇರ್ ಕೇರ್ ಸಿಗಲ್ಲ, ಕಾಸ್ಮೆಟಿಕ್ಸ್ ಅಥವಾ ಮೇಕಪ್ ಎಸೆನ್ಷಿಯಲ್ಸ್ ಏನಿದೆಲ್ಲ ಅದೆಲ್ಲ ನಮಗೆ ಅಫೋರ್ಡಬಲ್ ರೇಂಜಲ್ಲಿ ಸಿಗುತ್ತೆ. ವರ್ತ್ ದ ಮನಿ ಅಂತ ಅನ್ಸುತ್ತೆ. ನಾವೇನು ಪೇ ಮಾಡಿರ್ತೀವಲ್ಲ ಅದಕ್ಕೆ ತಕ್ಕಂಗೆ ಒಳ್ಳೆ ಕೆಲಸ ಮಾಡುತ್ತೆ. ನನಗೆ ಇದು ತುಂಬ ಇಷ್ಟ. ಈ ಒಂದು ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ಸ್ಟಿಕ್ ಆಗಿರ್ಬೋದು, ಲಿಪ್ ಬಾಮ್ಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಸಿಗುತ್ತೆ. ಹ್ಯಾಂಡ್ ಸೀರಮ್ಸ್ ಆಗಿರ್ಬೋದು, ಟೋನರ್ಸು ಕೂಡ ಇದರಲ್ಲಿ ತುಂಬ ಚೆನ್ನಾಗಿರೋ ಸಿಗುತ್ತೆ, ಸೆಟ್ಟಿಂಗ್ ಸ್ಪ್ರೇ ಇದೆಲ್ಲ. ಸೊ ನಾನು ಇದು ಸ್ವಿಸ್ ಬ್ಯೂಟಿ ಅವ್ರದ್ರಲ್ಲಿ ಗೋಲ್ಡ್ ಸೀರಮ್ನ ತೊಗೊಂಡಿದ್ದೀನಿ. ಒಂದು 2 ಡ್ರಾಪ್ಸ್ ಅಷ್ಟು ಹಾಕ್ಕೊತೀನಿ ಅಷ್ಟೇ. ಇದು ಅಷ್ಟೇ ಸ್ಟಿಕ್ಕಿ ಥರ ಏನೂ ಅನ್ಸಲ್ಲ. ಇಷ್ಟೇ, ಫೇಸ್ಗಂತೂ ರೆಡಿ ಆಯಿತು. ಜಸ್ಟ್ ಇಷ್ಟು ಸಿಂಪಲ್ಲಾಗಿ ಸ್ಕಿನ್ ಕೇರ್ ಮಾಡಿಕೊಂಡು ಒಂದು ಬಟ್ಟೆ ಇಟ್ಕೊತೀನಿ ಅಷ್ಟೇ, ಸಿಂಪಲ್ಲಾಗಿ ಚಿಕ್ಕದೊಂದು. ಅದು ಇಟ್ಕೊಂಡ್ರೆ ಮುಗೀತು. ಆ್ಯಂಡ್ ಸ್ವಲ್ಪ ಜಡ ಬಾಚ್ಕೊಂಡ್ಬಿಡ್ತೀನಿ.
ಸೊ ರೆಡಿಯಾಗಿ ಆಯಿತು ಜಿಮ್ಗೆ ಹೋಗೋಕ್ಕೆ ಅಂತ ಹೇಳಿಬಿಟ್ಟು ಸಿಂಪಲ್ ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಎಲ್ಲನೂ ನೀಟಾಗಿ ಬಾಚಿಕೊಂಡು ಈ ಥರ ಸಿಂಪಲಾಗಿ ಒಂದು ಬ್ರೇಡ್ನ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಇವತ್ತಿನ ಔಟ್ಫಿಟ್ ಒಂದು ಪಿಂಕ್ ಕಾರ್ಗೋ ಪ್ಯಾಂಟ್ ವಿತ್ ಲೈಟ್ ಬ್ಲೂ ಕಲರ್ ಸ್ವೆಟ್ ಶರ್ಟ್. ಸೊ ಇವತ್ತಿನ ಜಿಮ್ ಔಟ್ಫಿಟ್ ಬಂದು ಇದಾಗಿದೆ. ಆ್ಯಂಡ್ ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಮಿಸ್ ಮಾಡಿಲ್ಲ ವೀಡಿಯೋಸ್ನು ಸ್ಕಿಪ್ ಮಾಡಿದೆ ನೋಡಿ. ಹೀಗೆ ನಿಮ್ಮ ಪ್ರೀತಿಯ ಕಂಟೆಂಟ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.